ಬಂಧುಗಳೇ, ನಮ್ಮ ಗಿಲ್ಲಿ ನಟರಾಜ್ ಅವರ ಈ ನಡೆ ಎಲ್ಲರಲ್ಲೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ನಮ್ಮ ಗಿಲ್ಲಿ ನಟರಾಜ್ ಅವರ ಯಾವ ನಡೆ ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಮಗೆಲ್ಲರಿಗೂ ಕೂಡ ನಮ್ಮ ಗಿಲ್ಲಿ ನಟರವರು ಪರಿಚಯ ಆಗಿದ್ದು ಹೇಗಪ್ಪ ಅಂದರೆ ಫೇಸ್ಬುಕ್ನ ಶಾರ್ಟ್ ಫಿಲಮ್ಗಳ ಮೂಲಕ ತಮ್ಮ ಅಭಿನಯದ ಮೂಲಕನೇ ಎಲ್ಲರನ್ನು ನಗಿಸ್ತಿದ್ದಂತಹ ನಮ್ಮ ಗಿಲ್ಲಿ ನಟ ಅನೇಕ ಡೈಲಾಗ್ಗಳಲ್ಲೂ ಕೂಡ ಮನರಂಜಿಸಿದ್ದುಂಟು. ಅನೇಕ ಟಿವಿ ಶೋಗಳಲ್ಲೂ ಕೂಡ ನಮ್ಮ ಗಿಲ್ಲಿ ನಟರವರು ಕಾಣಿಸಿಕೊಂಡು ಜನರಿಗೆ ಹತ್ತಿರವಾಗ್ತಾ ಹೋದ್ರು. ತದನಂತರ ಅವರು ಬಿಗ್ ಬಾಸ್ಗೆ ಎಂಟ್ರಿ ಆದರು. ಬಿಗ್ ಬಾಸ್ ಅಲ್ಲಿ ಎಲ್ಲರ ಮನೆಗೂ ತಲುಪಿ ಮನೆ ಮಗನಾಗಿ ಹೋದ್ರು. ಬಿಗ್ ಬಾಸ್ ಮುಗಿದ ನಂತರ ತಾನು ಹೇಳಿದ ಹಾಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ತನ್ನ ಅಭಿಮಾನಿಗಳಿಗೋಸ್ಕರ ಪ್ರತಿದಿನ ಟ್ರಾವೆಲ್ ಮಾಡ್ತಾ ನಮ್ಮೆಲ್ಲರನ್ನ ರಂಜಿಸ್ತಾ ಸಾಗಿದ್ದಾರೆ ನಮ್ಮ ಗಿಲ್ಲಿ ನಟರವರು. ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಗಿಲ್ಲಿ ಅಲ್ಲಿಗೆ ಬೇಸರ ಪಡದೆ ಟ್ರಾವೆಲ್ ಮಾಡ್ತಾ ಜನರಿಗೆ ಇನ್ನೂ ಹತ್ತಿರವಾಗ್ತಾ ಇದ್ದಾರೆ. ಇಂತಹ ಬ್ಯುಸಿ ಶೆಡ್ಯೂಲ್ಗಳ ನಡೆ ಟಿವಿ ಕಾರ್ಯಕ್ರಮಗಳಲ್ಲೇ ಇಂಟರ್ವ್ಯೂಗಳಲ್ಲೂ ಕೂಡ ನಮ್ಮ ಗಿಲ್ಲಿ ನಟರವರು ಭಾಗವಹಿಸ್ತಾ ಇರೋದು ವಿಶೇಷವೇ ಸರಿ ಬಂಧುಗಳೇ. ಪ್ರತಿದಿನ ಗಿಲ್ಲಿಯನ್ನ ಗಮನಿಸುವ ನಮಗೆಲ್ಲರಿಗೂ ಕೂಡ ಇವರಿಗೆ ಹೇಗಪ್ಪ ಸಾಧ್ಯ, ಇವರು ಇಷ್ಟೊಂದು ಪಯಣ ಮಾಡ್ತಾ ಇದ್ದಾರೆ, ಇಷ್ಟೊಂದು ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಇವರಿಗೆ ಸ್ಟ್ರೈನೇ ಆಗಲ್ವೇ ಅನ್ನೋ ರೀತಿಯ ಒಂದು ಭಾವನೆ ನಮ್ಮಲ್ಲಿ ಮೂಡಿದೆ. ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಲ್ಲಿ ಅವರು ಡ್ಯಾನ್ಸ್ ಕೂಡ ಮಾಡ್ತಾರೆ, ಜನರನ್ನು ಮನರಂಜಿಸ್ತಾ ಇದ್ದಾರೆ. ಹಾಗೆಯೇ ತನ್ನನ್ನು ಕೇಳುವ ಪ್ರತಿಯೊಬ್ಬ ಅಭಿಮಾನಿಗೂ ಸೆಲ್ಫಿ ಕೂಡ ಕೊಡ್ತಾ ಇದ್ದಾರೆ. ಅದು ಚಿಕ್ಕದಿರಲಿ ದೊಡ್ಡ ಕಾರ್ಯಕ್ರಮವಿರಲಿ ನಮ್ಮ ಗಿಲ್ಲಿಯವರಂತೂ ಅಲ್ಲಿ ಇದ್ದೇ ಇರ್ತಾ ಇದ್ದಾರೆ. ಇಂತಹ ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಗಿಲ್ಲಿಯವರು ಪ್ರತಿದಿನ ಜಿಮ್ಗೆ ತೆರಳಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಹೌದು, ಇತ್ತೀಚೆಗೆ ಅವರ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿರುವ ವಿಡಿಯೋ ವೈರಲ್ ಆಗಿದೆ ಬಂಧುಗಳೇ. ಇಂತಹ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಮುಂದಿನ ಭವಿಷ್ಯಕ್ಕಾಗಿ ಗಿಲ್ಲಿಯವರು ಜಿಮ್ನಲ್ಲಿ ಬೆವರು ಇಳಿಸ್ತಾ ಇದ್ದಾರೆ. ಇದನ್ನು ಗಮನಿಸಿದ ನಮ್ಮ ಗಿಲ್ಲಿ ಅಭಿಮಾನಿಗೂ ಹೇಳ್ತಾ ಇದ್ದಾರೆ, ಗಿಲ್ಲಿಯವರಿಗೆ ಬಿಗ್ ಆಫರ್ ಖಂಡಿತ ಇದೆ. ಇವರು ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ನಾಯಕ ನಟನಾಗುವ ಸಾಧ್ಯತೆ ಹೆಚ್ಚಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿಯೇ ಗಿಲ್ಲಿಯವರು ವರ್ಕೌಟ್ ಮಾಡ್ತಾ ಇರೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಿಮಗೆ ಏನನ್ನಿಸ್ತಾ ಇದೆ? ಗಿಲ್ಲಿಯವರು ನೆಕ್ಸ್ಟ್ ಪ್ರಾಜೆಕ್ಟ್ನಲ್ಲಿ ಭಾಗವಹಿಸ್ತಾರಾ, ನಾಯಕ ನಟನಾಗ್ತಾರಾ? ಕಾಮೆಂಟ್ ಮಾಡಿ ಬಂಧುಗಳೇ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಗಿಲ್ಲಿ ಕುರಿತಾದ ವಿಡಿಯೋಗಳಿಗಾಗಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಕಾಮೆಂಟನ್ನು ಮಾಡಿ. ಇನ್ನು ಹೆಚ್ಚಿನ ವಿಡಿಯೋನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.